ಯಾವ ಮಾನದಂಡದ ಮೇಲೆ ಮಾಫಿ ಸಾಕ್ಷಿಯನ್ನ ಓಕೆ ಅಂತಾರೆ, ಮಾಫಿ ಸಾಕ್ಷಿ ಹೇಳೋದಕ್ಕೆ ಅವಕಾಶ ಕೊಡ್ತಾರೆ? ಏನ್ ಆಧಾರದ ಮೇಲೆ? ನೋಡಿ, ನ್ಯಾಯಾಲಯಕ್ಕೆ ಅದು ಒಂದು ವಿವೇಚನಾಧಿಕಾರ. ನ್ಯಾಯಾಲಯ ತನ್ನ ವಿವೇಚನೆಯನ್ನ ಬಳಸಿ ಈ ಪ್ರಕರಣದಲ್ಲಿ ಇಂತಹ ಆರೋಪಿ ಅರ್ಜಿ ಸಲ್ಲಿಸಿದರೆ, ಅವರ ಏನು ಅರ್ಜಿ ಸಲ್ಲಿಸಿದರೆ ಅದು ಪ್ರಾಮಾಣಿಕವಾಗಿದೆ, ಇವರು ಸತ್ಯವನ್ನ ಹೇಳ್ತಾರೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ನ್ಯಾಯಾಲಯ ಅವಕಾಶವನ್ನ ಕೊಡುತ್ತೆ. ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ವಿವೇಚನಾಧಿಕಾರ ಬಳಸಿ ಅಂತ ಅರ್ಜಿಯನ್ನ ತಿರಸ್ಕಾರ ಮಾಡುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ಅದು ನ್ಯಾಯಾಲಯದ ವಿವೇಚನೆ ಆದ್ರಿಂದ ಅದು ಹೀಗೆ ಬಳಸಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರುತ್ತೆ. ನ್ಯಾಯಾಲಯ ಸೂಕ್ತ ಆದೇಶವನ್ನ ಆ ಅರ್ಜಿಗಳು ಬಂದಂತ ಸಂದರ್ಭದಲ್ಲಿ ಮಾಡುತ್ತೆ. ಇದು ವಿವೇಚನಾಧಿಕಾರ ಸಂಪೂರ್ಣವಾಗಿ. ಅಲ್ಲ ಶ್ರೀನಿವಾಸ್ ಅವರು, ಈಗ ಇನ್ನೊಂದು ವಿಚಾರ, ಈ ಹಂತದಲ್ಲಿ ಈಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ, ಈಗ ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ಗಳಿಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಈಗ ಒನ್ಸ್ ಅಪ್ರೂವರ್ ಆಗಿ ಕನ್ಸಿಡರ್ ಮಾಡಿದ ನಂತರದಲ್ಲಿ ಆಪ್ಷನ್ಗಳು ಇರುತ್ತಾ ಅವರಿಗೆ, ಹೇಗೆ ಅಂತ? ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಂತದಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವಕಾಶಗಳೇ ಇಲ್ಲ ಅಂತಲ್ಲ. ಈಗ ಈ ರೀತಿ ಒಂದು ಅರ್ಜಿಯನ್ನ ಅಲೋ ಆದ್ಮೇಲೆ ಈ ಮಾಫಿ ಸಾಕ್ಷಿ ಅಂತ ಏನ್ ಪರಿಗಣನೆ ಆಗಿರ್ತಾರೆ ಇತರೆ ಆರೋಪಿ, ಆ ವ್ಯಕ್ತಿಯ ಸಾಕ್ಷ್ಯವನ್ನ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೊಳ್ಳುವಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಏನಾದ್ರೂ ಆಗಿದ್ರೆ, ಅಂತಹ ಪ್ರೊಸೀಜರಲ್ ಲ್ಯಾಪ್ಸ್ ಅನ್ನ ಪ್ರಶ್ನೆ ಮಾಡ್ಲಿಕ್ಕೆ ಖಂಡಿತ ಇತರೆ ಆರೋಪಿಗಳಿಗೆ ಅವಕಾಶ ಇರುತ್ತದೆ. ಒಂದು ಸಲ ಮಾಫಿ ಸಾಕ್ಷಿ ಅರ್ಜಿ ಅಲೋ ಆದ್ಮೇಲೆ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂತ ಒಂದು ಕ್ರಮ ಇದೆ. ಆ ಕ್ರಮವನ್ನೂ ಸಹ CRPC ಸೆಕ್ಷನ್ 306 ಕ್ಲಾಸ್ 1 ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆ ಕಾನೂನು ನಿರ್ದೇಶಿತ ಮಾರ್ಗದಲ್ಲಿ ಮಾತ್ರ ಹೇಳಿಕೆಯನ್ನ ದಾಖಲು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿನಲ್ಲಿ ಅದು ಸೆಷನ್ಸ್ ಕೋರ್ಟ್ಗೆ ವಾಪಸ್ ಬರ್ಬೇಕಾಗುತ್ತೆ. ಅದರಲ್ಲಿ ಏನಾದ್ರೂ ಕಾನೂನು ಪಾಲನೆ ಮಾಡುವಲ್ಲಿ ಲೋಪದೋಷ ಆಗಿದ್ರೆ, ಅಂತಹ ಸಂದರ್ಭದಲ್ಲಿ ಅಂತಹ ಕಾನೂನು ಉಲ್ಲಂಘನೆ ಮತ್ತು ಕಾನೂನು ಪಾಲನೆಯಲ್ಲಿ ಆಗಿರುವಂತಹ ಲೋಪದೋಷ ಅಂದ್ರೆ ಪ್ರೊಸೀಜರಲ್ ಲ್ಯಾಪ್ಸ್, ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಎಲ್ಲ ಇತರೆ ಆರೋಪಿಗಳಿಗೆ ಅವಕಾಶ ಇರುತ್ತದೆ. ಮತ್ತೆ ಆ ರೀತಿ ಪ್ರೊಸೀಜರಲ್ ಲ್ಯಾಪ್ಸ್ ಏನು ಆಗಿಲ್ಲ ಅಂತ ಅನ್ನೋದಾದ್ರೆ, ಆ ಏನು ಹೇಳಿಕೆಗಳಿದೆ ಅದು ನ್ಯಾಯಾಲಯದ ಮುಂದೆ ಬರುತ್ತೆ. ಅದೇ ಪ್ರಕಾರ ಸಾಕ್ಷಿಯು ಸಹ ನ್ಯಾಯಾಲಯದಲ್ಲಿ, ಸೆಷನ್ಸ್ ನ್ಯಾಯಾಲಯದಲ್ಲಿ ದಾಖಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇತರೆ ಆರೋಪಿಗಳು ಈ ಆರೋಪಿಯನ್ನ ಏನು ಸಂಪೂರ್ಣ ಸತ್ಯವನ್ನ ಪ್ರಾಮಾಣಿಕವಾಗಿ ಹೇಳ್ತೇನೆ ಅಂತ ಹೇಳ್ಕೊಂಡು ಅರ್ಜಿ ಹಾಕಿರ್ತಾರೆ ಮಾಫಿ ಸಾಕ್ಷಿ, ಆ ಮಾಫಿ ಸಾಕ್ಷಿಯ ಏನು ಸಾಕ್ಷಿ ಇದೆ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂಪೂರ್ಣ ಅವಕಾಶವನ್ನ ಇತರ ಎಲ್ಲ ಆರೋಪಿಗಳಿಗೂ ಸಹ ಮಾಡಿಕೊಡ್ಲಾಗುತ್ತೆ. ಹಾಗಾಗಿ ಸಹಜ ನ್ಯಾಯ ತತ್ವವನ್ನ ಖಂಡಿತ ಪಾಲನೆ ಮಾಡಲಾಗುತ್ತೆ. ಇದರಲ್ಲಿ ಯಾವುದೇ ಒಂದು ಸಂಶಯವೂ ಇಲ್ಲ. ಆರೋಪಿಗಳಿಗೆ ಸಹಜ ನ್ಯಾಯ ಏನು ಸಿಗ್ಬೇಕು ಅದು ಖಂಡಿತ ಈ ರೀತಿಯಲ್ಲಿ ಸಿಗ್ತಾರೆ. ಈಗ ಪ್ರದೋಷ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಲ್ಲದೆ ಇದ್ರೂ ಕೂಡ ಒಬ್ಬ ಆರೋಪಿ. ಸೊ ಹಾಗಾಗಿ ಆತ ಮಾಫಿ ಸಾಕ್ಷಿ ಆಗೋದಕ್ಕೆ ಅವಕಾಶ ಸಿಕ್ಕಿದ್ದೇ ಆದ್ರೆ ಇನ್ನುಳಿದಂತ ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ಕಂಟಕ ಆಗಬಹುದು ಸರ್? ನೋಡಿ, ಈ ರೀತಿ ಸಾಕ್ಷಿ ಹೇಳಿದಾಗ ಅವರು ಸಂಪೂರ್ಣವಾದಂತಹ ಸಾಕ್ಷಿಯನ್ನ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ಅನ್ನುವಂತಹ ಒಂದು ಕಂಡೀಷನ್ ಅನ್ನ ಅವರು ಒಳಗೊಂಡಂತೆ ಇದನ್ನ ಹೇಳ್ಬೇಕಾಗುತ್ತೆ. ನ್ಯಾಯಾಲಯವು ಸಹ ಸಂಪೂರ್ಣ ಸಾಕ್ಷ್ಯವನ್ನ ಪ್ರಾಮಾಣಿಕವಾಗಿ ಹೇಳುವಂತಹ ಒಂದು ಕಂಡೀಷನ್ ಮೇಲೆ ಅಂತಹ ಅರ್ಜಿಯನ್ನ ಅಲೋ ಮಾಡುತ್ತೆ. ಆಗ ಈ ಆರೋಪಿಗಳ ಏನು ಮಾಫಿ ಸಾಕ್ಷಿ ಆಗಿರ್ತಾರೆ ಅವರ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಅವರು ಸಂಪೂರ್ಣವಾದಂತಹ ಸತ್ಯವಾದಂತಹ ವಿಚಾರವನ್ನ ಪ್ರಾಮಾಣಿಕವಾಗಿ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಬೇಕಾಗುತ್ತೆ ಸಾಕ್ಷಿ ರೂಪದಲ್ಲಿ. ಅವರು ತಮ್ಮನ್ನ ತಾವು ಒಳ್ಳೆಯವರು, ಈ ಅಪರಾಧದಲ್ಲಿ ತಮ್ಮ ಪಾತ್ರ ಇಲ್ಲ ಅನ್ನೋ ರೀತಿ ಬಿಂಬಿಸ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರುವಂತಹ ಅವಕಾಶ ಅಲ್ಲ. ಇಲ್ಲಿ ಏನು ಕೃತ್ಯ ನಡೀತು, ಪ್ರತ್ಯಕ್ಷವಾಗಿ ಈ ಮಾಫಿ ಸಾಕ್ಷಿ ಏನನ್ನ ನೋಡಿದ್ದಾರೆ, ಪ್ರತಿಯೊಬ್ಬ ಆರೋಪಿಯ ಪಾತ್ರ ಏನಿದೆ ತನ್ನನ್ನು ಒಳಗೊಂಡಂತೆ ಇದೆಲ್ಲವನ್ನೂ ಸಹ ವಿಸ್ತಾರವಾಗಿ ಆತ ತಾನು ಕಂಡಿರ್ತಕ್ಕಂತ ಸತ್ಯವನ್ನ ಆತ ಹೇಳ್ಬೇಕಾಗುತ್ತೆ. ಈ ಕಂಡೀಷನ್ ಮೇಲೆ ಅವರಿಗೆ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಅವಕಾಶವನ್ನ ನ್ಯಾಯಾಲಯ ಕಲ್ಪಿಸ್ಕೊಟ್ಟಿರುತ್ತೆ. ಹಾಗಾಗಿ ಅವರು ಏನು ಸಾಕ್ಷ್ಯವನ್ನ ಹೇಳ್ತಾರೆ ಅದು ಅಂತಿಮ ಆಗೋದಿಲ್ಲ.
ಆ ಸಾಕ್ಷ್ಯ ಏನ್ ಹೇಳ್ತಾರೆ ಅದು ಇತರೆ ಸಾಕ್ಷಿಗಳಿಗೆ ಪೂರಕವಾದಂತಹ ಒಂದು ಹೇಳಿಕೆ ಸಾಕ್ಷಿ ಆಗಿರ್ಬೇಕು. ಉದಾಹರಣೆಗೆ ಒಂದ್ ವೇಳೆ ಒಬ್ಬ ಈ ಮಾಫಿ ಸಾಕ್ಷಿ 5:30 ಸಮಯಕ್ಕೆ ಇಂತಹವರು ಬಂದ್ರು, ಇಂತಹ ವಸ್ತುವಿನಿಂದ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ದೇ ಆದ್ರೆ ಆ 5:30 ಆಸುಪಾಸಿನಲ್ಲಿ ಎಕ್ಸಾಕ್ಟ್ ಅದೇ ಸಮಯ ಆಗ್ಬೇಕಾಗಿಲ್ಲ, ಅದರ ಆಸುಪಾಸಿನಲ್ಲಿ ಆ ವೆಹಿಕಲ್ ಮೂವ್ಮೆಂಟ್ ಅನ್ನ ತೋರಿಸ್ಲಿಕ್ಕೆ ಒಂದು CCTV ಫುಟೇಜ್ ಮ್ಯಾಚ್ ಆಗ್ಬೇಕಾಗುತ್ತೆ. ಹಾಗೆ ಇಂತಹ ವಸ್ತುವಿನಲ್ಲಿ ಇಂತಹ ಭಾಗಕ್ಕೆ ಹೊಡೆದ್ರು ಅಂತ ಹೇಳಿದ್ರೆ ಅಂತಹ ವಸ್ತು ಸೀಸ್ ಆಗಿರ್ಬೇಕಾಗುತ್ತೆ, ಮತ್ತೆ ಆ ವಸ್ತುವಿನಿಂದ ಗಾಯ ಆಗಿದೆ ಅನ್ನೋದನ್ನು ಸಹ ಮೆಡಿಕಲ್ ಎವಿಡೆನ್ಸ್ ಮೂಲಕ ಪುರಾವೆ ಮಾಡ್ಬೇಕಾಗುತ್ತೆ. ಇದು ಎಲ್ಲ ರೀತಿ ಅಂದ್ರೆ ಏನು ಈ ಮಾಫಿ ಸಾಕ್ಷ್ಯವನ್ನ ನುಡಿತಾರೆ ಅದಕ್ಕೆ ಪೂರಕವಾದಂತಹ ಅಂಶಗಳು ಸಹ ಬೇಕಾಗುತ್ತದೆ. ಕೇವಲ ಮಾಫಿ ಸಾಕ್ಷಿಯ ಏನು ಸಾಕ್ಷ್ಯ ಇದೆ ಅದರ ಆಧಾರದ ಮೇಲಷ್ಟೇನೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ನ್ಯಾಯಾಲಯಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ಅದಕ್ಕೆ ವಿಚಾರ, ಪೂರಕವಾದಂತಹ ಸಹವರ್ತಿ ಸಾಕ್ಷ್ಯಗಳು ಬೇಕಾಗುತ್ತೆ, ಅದನ್ನ ದೃಢೀಕರಿಸಬೇಕಾಗುತ್ತೆ. ಅನಂತರ ಈ ಸಾಕ್ಷ್ಯವನ್ನ ಪರಿಗಣನೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಡುವಂತಹ ಒಂದು ಅವಕಾಶ ಇರುತ್ತದೆ. ಹಾಗೆ ಈ ಮಾಫಿ ಸಾಕ್ಷಿಗೂ ಸಹ ಬಿಡುಗಡೆ ಸಿಗುತ್ತದೆ. ಓಕೆ, ಈಗ ಇನ್ನೊಂದು ವಿಚಾರ ಶ್ರೀನಿವಾಸ್ ಅವ್ರಿಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಅಪ್ರೂವರ್ ಆಗಿ ಏನೀಗ ಆತ ಮಾಫಿ ಸಾಕ್ಷಿ ಹೇಳ್ತಾನಲ್ಲ, ಆತನಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತಾ ಅಥವಾ ಕೇಸಿಂದಾನೇ ಖುಲಾಸೆ ಸಿಗುತ್ತಾ? ಒಂದು ವೇಳೆ ಆತ ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾದ್ರೆ ಏನಾಗುತ್ತೆ? ನೋಡಿ, ಮಾಫಿ ಸಾಕ್ಷಿ ಅಂತ ಒಂದು ಸಲ ಅರ್ಜಿಯಲ್ಲಿ ಪರಿಗಣನೆ ಆಗಿ ಪುರಸ್ಕಾರ ಆದ್ರೆ ಆತ ತನ್ನ ಆರೋಪಿ ಅನ್ನೋ ಪಟ್ಟವನ್ನ ಕಳೆದುಕೋತಾನೆ. ಆರೋಪಿ ಪಟ್ಟವನ್ನ ಕಳೆದುಕೊಂಡು ಸಾಕ್ಷಿಗಳ ಪಟ್ಟಿನಲ್ಲಿ ಉಲ್ಲೇಖಿಸಲ್ಪಡ್ತಾನೆ. ಇದನ್ನ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಸಂವಿಧಾನದಲ್ಲಿ ಯಾವುದೇ ಒಬ್ಬ ಆರೋಪಿಗೆ ತನ್ನ ವಿರುದ್ಧ ಸಾಕ್ಷಿಯನ್ನ ಹೇಳ್ಕೊಳ್ಲಿಕ್ಕೆ ಒತ್ತಾಯ ಮಾಡುವಂತಿಲ್ಲ. ಹಾಗಾಗಿ ಒಬ್ಬ ಆರೋಪಿಗೆ ಈ ರೀತಿ ಸಾಕ್ಷ್ಯವನ್ನ ಹೇಳುವಂತ ಹೇಳಲಿಕ್ಕೆ ಕಷ್ಟ ಆಗೋದ್ರಿಂದ, ಸಂವಿಧಾನ ಬಾಹಿರವಾದಂತಹ ಕೆಲಸ ಆಗೋದ್ರಿಂದ ಈ ರೀತಿ ಅವ್ರನ್ನ ಆರೋಪಿ ಅಂತ ಪರಿಗಣನೆ ಮಾಡೋದಿಲ್ಲ, ಅವರನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡ್ತಾರೆ. ಅವರು ಸಾಕ್ಷಿ ಆದ್ಮೇಲೆ ಪ್ರಾಮಾಣಿಕವಾಗಿ ಸಂಪೂರ್ಣ ಸತ್ಯಾಂಶವನ್ನ ಅವರು ನ್ಯಾಯಾಲಯಕ್ಕೆ ಹೇಳಿದಾಗ ಅವರಿಗೆ ಸಂಪೂರ್ಣ ಬಿಡುಗಡೆ ಆಗುತ್ತೆ ಹೊರತು ಕಡಿಮೆ ಶಿಕ್ಷೆ ಅನ್ನುವಂತಹ ಕಾನ್ಸೆಪ್ಟ್ ನಮ್ಮ ಕಾನೂನಿನಲ್ಲಿ ಇಲ್ಲ. ಒಂದ್ ವೇಳೆ ಕಡಿಮೆ ಶಿಕ್ಷೆ ಮಾಡಿದ್ರೆ ಅದು ಕಾನೂನು ಬಾಹಿರ ಆಗುತ್ತದೆ. ಯಾಕೆಂತ ಹೇಳಿದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾನೂನಿನಲ್ಲಿ ಅವಕಾಶ ಇರೋದು ಎರಡು. ಒಂದು, ಆತ ಪ್ರಾಮಾಣಿಕವಾಗಿ ಸಂಪೂರ್ಣ ಸತ್ಯಾಂಶವನ್ನ ಹೇಳಿದ್ದಾನೆ, ಹಾಗಾಗಿ ಬಿಡುಗಡೆ. ಅಥವಾ ಆತ ಏನು ನ್ಯಾಯಾಲಯಕ್ಕೆ ಸಂಪೂರ್ಣ ಸತ್ಯಾಂಶವನ್ನ ನ್ಯಾಯಾಲಯದ ಮುಂದೆ ಹೇಳ್ತೀನಿ ಅಂತ ಬಂದಿದ್ದ, ಅದಕ್ಕೆ ಆತ ನಡ್ಕೊಂಡಿಲ್ಲ, ಆ ರೀತಿ ಅವನು ಸಂಪೂರ್ಣ ಸತ್ಯಾಂಶವನ್ನ ನ್ಯಾಯಾಲಯದ ಮುಂದೆ ಸಾಕ್ಷಿಯಾಗಿ ಹೇಳಿಲ್ಲ ಅಂತ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದ್ರೆ ಅಂತಹ ಸಾಕ್ಷಿಗೆ ಏನ್ ಮಾಡ್ತಾರೆ, ಮತ್ತೆ ಸೆಕ್ಷನ್ 308 CRPC ಪ್ರಕಾರ ಆತನ ಮೇಲೆ ಅದೇ ಪ್ರಕರಣ ಮತ್ತೆ ಮುಂದುವರಿಯುತ್ತೆ. ಯಾವ ಪ್ರಕರಣದಲ್ಲಿ ಆತ ಅಪ್ರೂವರ್ ಆಗಿದ್ನೋ ಆ ಪ್ರಕರಣದಲ್ಲಿ ಆತ ಆರೋಪಿಯಾಗೆ ಮುಂದುವರಿತಾನೆ, ಮತ್ತೆ ವಿಚಾರಣೆ ನಡೆತಾರೆ. ಆ ಪ್ರಕರಣದಲ್ಲೂ ಸಹ ಆತನಿಗೆ ವಿಚಾರಣೆ ನಡೆದು ಶಿಕ್ಷೆ ಕೊಡುವಂತಹ ಸಾಧ್ಯತೆಗಳು ಇರುತ್ತದೆ. ಮತ್ತೆ ಆತ ನ್ಯಾಯಾಲಯದ ದಿಕ್ಕನ್ನ ತಪ್ಪಿಸಿದ್ದಕ್ಕಾಗಿ ಆತನ ಮೇಲೆ ಫರ್ಜರಿ ಕೇಸ್ ಸಹ ಆಗುತ್ತೆ. ಇದೆರಡೂ ಸಹ ಕಾನ್ಸಿಕ್ವೆನ್ಸ್ ಅವ್ರ ಮೇಲೆ ಇರುತ್ತೆ. ಕಡಿಮೆ ಶಿಕ್ಷೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಕಾನೂನಿನಲ್ಲಿ ಇಲ್ಲ. ಓಕೆ ಶ್ರೀನಿವಾಸ್,